ಫಿಶ್ ಫ್ರೈ ಮಸ್ತ್ ಆಗಿದಾವು. ತಿನ್ನೋ ಟೈಮ್ ಆತೀಗ, ಬಂದ್ಬಿಡ್ರಿ ಎಲ್ಲರೂ ದೌಡ. ಟ್ಯಾಂಟಲೇ ಬರೀ ಮಂಜುವಣ್ಣ ಸ್ವಲ್ಪ ಬರ್ಲಾ ಬರ್ರಿ. ಟೇಸ್ಟ್ ಅನ್ನ ಜಬರ್ದಸ್ತ್ ಆಗೈತೆ, ಫಸ್ಟ್ ಕ್ಲಾಸ್, ಮಸ್ತ್ ಆಗೈತ್ರಿ. ನಂಬರ್ ಒನ್. ಇವನ್ನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ ತೊಳ್ಕೊಂಬ. ನೀರ್ ತಗೊಂಡ್ ಸ್ವಲ್ಪ ಒಂದ್ ಜಗ್ ಕಿರಣ, ಏನಿವತ್ತ ಮೀನಾ ತಂದವಲ್ಲಿ ರೂಪ್ ಚಂದ. ಏನು ಮಾಡೋಣ ಅಡಿಗೆ? ಫಿಶ್ ಡೀಪ್ ಫ್ರೈ ಮಾಡೋಣ. ಸಾಂಬಾರೇನು ಬೇಡ? ಸಾಂಬಾರೇನು ಬೇಡ, ಇವತ್ತು ಫಿಶ್ ಫ್ರೈ. ಫಿಶ್ ಫ್ರೈ ಡೀಪ್ ಫ್ರೈ ಮಾಡ್ಬಿಡ್ತು. ಮಸಾಲೆ ರೆಡಿ ಐತೆ. ಪಟ್ನ ಮೀನಾ ಕೊಡ್ರಿ, ಬಡ ಬಡ ಮಸಾಲೆ ಹಾಕೊಂಡು ಸ್ವಲ್ಪ ಅದನ್ನ ಆರಾಕಿಟ್ಬಿಡೋಣ. ಮೀನಾ ನೀರು ಹಾಕ್ಲ ಕೊಟ್ಟ ಬಿಡ್ತಾನೆ ನೋಡಿ. 2 kg ತೊಗೊಂಬಂದಿ ಕಿರಣ. ದೊಡ್ಡ ಮೀನು ಬೋಣಿದಲೆ ಖಾಲಿ ತಂದ ನೋಡ್ರಿ, ಬಡ ಬಡ ತೊಳೆದು ಹಾಕಿದ್ರಾಗ. ಪಟ್ನ ಮತ್ತೆ ಯಾಕೋ ಮಳೆ ಬರೋಂಗಾಗೈತಿ. ಮಳೆ ಬರಲ್ತವ, ಬಿಸಿ ಬಿಸಿ ಫ್ರೈ ತಿನ್ನೋಂತ ಮಸ್ತ್ ಆಕತ್ಲಾ. ಮಳ್ಯಾಗ ತಿನ್ನೋದ ಗಮ್ಮತ್ತ. ಮಜ್ಜಾ. ಇದನ್ನ ಮನ್ಯಾಗ ರೆಡಿ ಮಾಡ್ಯಾವನ ಮಸಾಲೆ. ಜಲ್ದಿ ಮಾಡ್ಲಿ, ಮಳಿ ಐತ್ಲ, ಸ್ವಲ್ಪ ಮಳಿ ವಾತಾವರಣ ಜಾಸ್ತಿ ಐತೆ ಅಂತ ಹೇಳಿ ಮನ್ಯಾಗ ರೆಡಿ ಮಾಡ್ಕೊಂಬಂದ್ಬಿಟ್ಟವ. ಜಲ್ದಿ ಮಾಡ್ಲಿ ಇಟ್ಟೆ. ಮೀನ್ ಮಾತ್ರ ಫ್ರೆಶ್ ಅದಾವ. ಇದ್ರಾಗ ಮಸಾಲೆ ಏನೇನು ಬೇಕು ಹೋಗ್ಬಿಟ್ಟಲ್ಲ. ಇದ್ರೊಳಗನ ಮಸಾಲೆ ಹಾಂ ಜೀರಿಗೆ ಹಾಕಿದವ್ರಿ, ಹಾಂ ಆಮೇಲೆ ಹಸಿ ಬೆಳ್ಳುಳ್ಳಿ ರೀ, ಬೆಳ್ಳುಳ್ಳಿ ಗ್ರ್ಯಾಂಡ್ ಮಾಡ್ಕೊಂಡು ಹಾಕೊಂಡಾನೆ, ಜೀರಿಗೆನೂ ಗ್ರ್ಯಾಂಡ್ ಮಾಡಿ ಹಾಕೊಂಡಾನೆ, ಹುಂಚೆನ್ ರಸ, ಮ್ಯಾಲೆ ಇದಕ್ಕೆ ಒಣ ಖಾರ ಪುಡಿ ಹಾಕೇನ್ರಿ. ಇದಕ್ಕೆ ಇದು ಮಸಾಲೆ ಬರ್ತೈತಲ್ಲ ರೀ, ಫಿಶ್ ಮಾಡೋ ಫ್ರೈ ಮಾಡೋ ಮಸಾಲೆ ಒಂದು ಹಾಕೊಂಡು ರವೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಆರಾಕಿಡೋಣ್ರಿ. ಆರ್ಕೆ ಸ್ವಲ್ಪ ಇದೆಲ್ಲ ಹಿಡ್ಕೋಬೇಕು. ಹಿಡ್ಕೊಂತಂದ್ರೆ ಆಮೇಲೆ ಎಣ್ಣೆ ಕರಿಯೋದು ಮಸ್ತ್ ಮಾಡಿ ಇಂಥ ಚಳಿಯಾಗ ತಂಡ್ಯಾಗ ಮಳ್ಯಾಗ ಮಸ್ತ್ ತಿಂದ್ಬಿಡುದು. ಜಗ್ ತಿನ್ನೋದು. ಮತ್ತು ಹೊಳಿ ಮೀನು ತಿನ್ನೋದು ಮಜಾನ ಬೇರೆ. ಇನ್ನೊಂದು ಸ್ವಲ್ಪ ದಿನ ಹೋಲ್ರಿ, ಏಡಿ ಬರ್ತಾವೆ. ಏಡಿ ಇಟ್ಯಾ ಡೀಪ್ ಫ್ರೈ ಮಾಡಕ್ಕೆ ಏನೇನು ಮಸಾಲೆ ಹಾಕಿದಿಲ್ಲ? ನಾವು ಇದಕ್ಕೆ ಮಸಾಲೆ ಅಂದ್ರೆ 4 kg ಮೀನಾ ತೊಗೊಂಡೆವು. ರೂಪ್ ಚಂದ 4 kg ಮೀನಾ ತೊಗೊಂಡೇವಿ. ಇದಕ್ಕೆ 1/4 ಕಿಲೋ ಬೆಳ್ಳುಳ್ಳಿ ಬೇಕಲೆ. 1/4 ಕಿಲೋ ಹಸಿಯಲ್ಲಿ ಹಾಕೋದು ಬೇಡ. ಹಸಿಯಲ್ಲಿ ಹಾಕಿದ್ರೆ ಏನಾಗ್ತೈತಿ, ಸ್ವಲ್ಪ ಇಸ ಹೊಡಿತೈತಿ. 1/4 kg ಬೆಳ್ಳುಳ್ಳಿ ತೊಗೊಂಡೇವಿ. 1 kg ರವಾ ಬೇಕು ಇದಕ್ಕೆ ಡೀಪ್ ಫ್ರೈ ಮಾಡೋಣ. 1 kg ರವಾ ಬೇಕು. ಆಮೇಲೆ ಇದು ಹುಂಚೆನ್ ರಸ ಮಾಡ್ಕೊಂಡಿದ್ದೈತಿ. ಹಾಂ, ಒಣ ಖಾರ ಪುಡಿ ಇರಬೇಕು, ಮಸಾಲೆ ಹಾಕದೇ ಇರೋದು. ಒಣ ಖಾರ ಪುಡಿ ಬೇಕು. ಆಮೇಲೆ ಸ್ವಲ್ಪ ಉಪ್ಪು, ಜೀರಿಗೆ ಬೇಕು, ಒಂದು ಅರ್ಧ 1/4 kg ಜೀರಿಗೆ ಬೇಕು. ಮುಂಚೆನೆ ಹುಳಿ ಹಾಕಕ್ಕ ಮೀನಿಗೆ ಹುಳಿ ಇರ್ಬೇಕಲೆ. ಮೀನಿಗೆ ಹುಳಿ ಇದ್ರನ ಟೇಸ್ಟ್. ಹಂಗ ತಿಂದ್ಬಿಟ್ಟಂದ್ರೆ ಸಪ್ಪಗೆ ಇರ್ತೈತಿ, ಟೇಸ್ಟ್ ಬರಲ್ಲ. ಕಂಪಲ್ಸರಿ ಮೀನಿಗೆ ಹುಳಿ ಇರ್ಬೇಕು. ಇದಿಷ್ಟು ಮಾಡ್ಕೊಂಡು ಆಮೇಲೆ ಇದು ಫಿಶ್ ಮಸಾಲ ಫ್ರೈ ಮಸಾಲ ಬರ್ತೈತಲ್ಲ, ಮಸಾಲ ಹಾಕೊಂಡು ಸ್ವಲ್ಪ ಮೇಲೆ ಹಾಕೊಂಡು ಗ್ರೇವಿ ಮಾಡ್ಕೊಂಡು ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಹಂಗೆ ಆರಾಕಿಟ್ಬಿಡ್ಬೇಕು. ಸ್ವಲ್ಪ ಮಸಾಲೆ ಹೀರ್ಕೋಬೇಕಲ್ಲ ಅದು ಮೀನ. ಕರೆ ಮಸಾಲೆ ನಿಜ ಗಮ್ಮನ್ನ ಆಯ್ತು ನೋಡ್ಲಿಪ್ಪ. ಮಸಾಲೆ ಹೆಂಗೆ ಟೇಸ್ಟ್ ಇರ್ತೈತೆ ಅದ.
ಮಸಾಲೆ ಹೆಂಗೆ ಟೇಸ್ಟ್ ಇರ್ತೈತೆ ಬರೀ ಇನ್ನೂ ಮಡಿಲ್ಕರಿ ಬಾಯ ನೀರು ಬರ ಐತೆ. ತಿಂದ್ಗಿಂದಿ ಮತ್ತೆ ಒಂದು 10 ನಿಮಿಷ ಇದು ಒಂದು 15 ನಿಮಿಷ ಹಿಂಗೆ ಇಡೋಣ ಅದನ್ನ ಸ್ವಲ್ಪ ಮೀನೆಲ್ಲ ಮಸಾಲೆ ಹೀರ್ಕೊಳ್ಳಿ, ಆಮೇಲೆ ರವೆ ಹಾಕಿ ಒಂದು 10 ನಿಮಿಷ ಇಡೋಣ, ಆಮೇಲೆ ಫ್ರೈ ಮಾಡೋದು ತಿನ್ನೋದು. ಆಯ್ತು ವೇಟ್ ಮಾಡೋದನ್ನ ಜಲ್ದಿ ಮಾಡ. 2 ಪ್ಲೇಟ್ ನೀನ ತಿನ್ಬಿಡಿ ಇವತ್ತು. 3 ಪ್ಲೇಟ್ ತಂತಾನ ಇವತ್ತ. ಹಾಂ ಮತ್ತು ಕಿರ್ನಾಗ ಏನು ಕೊಡೋಣ? ಆಮೇಲೆ ಹಂಗೇನು ಬ್ಯಾಡೀಗ, ನಾವು ಮುಂದಿನ ಸಲ ತಿಂತಂತು. ಈ ಸಲ ನಿಂದ ಒಬ್ಬಂದ, ಈ ಸಲ ನಾ ಒಬ್ಬ ತಿಂತೀನಿ. ಈ ಸಲ ಹೊಡ್ಕೊಂಬತ್ತೀನಿ. ಒಂದು 10 ನಿಮಿಷ ಆಯ್ತಾ ಮಸಾಲೆ ಹಾಕಿಟ್ಟ, ಈಗೆಲ್ಲ ಮಸಾಲೆ ಹಿರ್ಕೊಂಡೈತಿ ನೀನು. ಈಗ ಏನು ಮಾಡಿಬಿಡೋನು, ರವೆ ಮಾಡ್ಕೊಂಬಿಡೋನು, ರವೆ ಹಾಕಿ ಒಂದು 10 ನಿಮಿಷ ಇಟ್ಬಿಡೋನು, ಆಮೇಲೆ ಫ್ರೈ ಏನೋ ಡೈರೆಕ್ಟಾಗಿ ಮ್ಯಾಲಿಂದ ಸ್ವಲ್ಪ ಖಾರ ಹಾಕಿದಂದ್ರೆ ಸ್ವಲ್ಪ ಖಾರ ಟೇಸ್ಟ್ ಬರ್ತದೆ. ದೂರಿಂದ ಹೊಡಿತಾ ಹೋಗ್ತಿದ್ರೆ अरे हे आहो हो आ बुल्ले ये बुल्ले काजे ए अनक मोठे मोनक मोठे ಅಣ್ಣ ಮಲೆನಾಡಿನ ಸೊಬಗ್ರಿ ನವೀನ. ಅಣ್ಣ ಫಿಶ್ ಫ್ರೈ ಮಸ್ತ್ ಆಗಿದಾವು, ನೋಡಿ ಬಾಯಾಗ ನೀರು ಬಿಡದೈತೆ. ಬರ್ರಿ ತಿನ್ನೋ ಟೈಮ್ ಆಗ್ತಿದೆ. ಮುರ್ದರ್ಲೆ ಸುಮ್ಮ ನೋಡ್ರಿ ಲೇಟ್ ಗಾಳಿ ಹೋಗ್ತೈತಿ. ಹಾ ತಮ್ಮ, ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆವು. ಏನಿದೆ ವಿಧ ವಿಧವಾದ ಅಡಿಗೆ ಮಾಡ್ಕಾರ, ಹಂಗ ಎಲ್ಲಾರಿಗೂ ಜನರಿಗೆ ತೋರಿಸ್ಬೇಕಂತೇಳಿ ಮತ್ತು ಹೊಸ ಹೊಸ ಪ್ಲೇಸ್ಗಳು ತೋರಿಸ್ತೇವೆ, ಹೊಸ ಅಡಿಗೆ ತೋರಿಸ್ತೇವೆ, ರೆಸಿಪಿಗಳ ಇವನ್ನೆಲ್ಲ ತೋರಿಸ್ಕೊಂತ ಹೋಗ್ತೇವೆ. ನೋಡಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿದ್ರ ಚಲೋ ಆಗ್ತದೆ. ಬರೀ ಮಂಜುವಣ್ಣ ಸ್ವಲ್ಪ ಬರ್ಲಾ. ಬರ್ರಿ ಬರ್ರಿ. ಟೇಸ್ಟ್ ಅನ್ನ ಜಬರ್ದಸ್ತ್ ಆಗೈತೆ, ಫಸ್ಟ್ ಕ್ಲಾಸ್, ಮಸ್ತ್ ಆಗೈತ್ರಿ. ನಂಬರ್ 1. ನಂಬರ್ 1 ಆಗೈತೆ. ಇನ್ನೇನು ತಿನ್ಬೇಕಂತ ಆಯ್ತಲ್ಲ, ಇನ್ನೇಮ್ ತಿಂದ ಬಿಡೋದ. ಎಲ್ಲಪ್ಪ